ನೋಡ್ರಪ್ಪ, ತುಂಗಾ ನದಿ ಇದಾಗಿರ್ತದೆ. ಅಲ್ಲಿಂದ ಈ ನದಿ ನಮ್ಮ ಜೊತೆ ಸೇರಿದಾಗೆ ಬಂತು, ಆದರೆ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ನೀಟಾಗಿ ಕಾಣ್ತೈತೆ. ಇಲ್ಲಿ ತುಂಗಾ ನದಿ ವೀಕ್ಷಣೆ ಇದಾಗಿರ್ತದೆ. ಅದು ಯಾಕಪ್ಪ ಅಲ್ಲೆಲ್ಲ ಹೋಗಬೇಕು? ಈ ಟೂರಿಸ್ಟು ಒಂದು ಸ್ವಲ್ಪನೂ ಸಾಮಾಜಿಕ ಜ್ಞಾನ ಅನ್ನೋದಿಲ್ಲ. ಯಾಕೆ ಹೋಗ್ಬೇಕು ಹಂಗೆಲ್ಲ? ಅದೆಲ್ಲ ಊದ್ಕೊಂಡಿರತಕ್ಕಂಥ ಜಾಗ ಅದು. ನೋಡ, ನೀರಲ್ಲೆಲ್ಲ ಹೋಗಿ ಈಗಾಗಲೇ ನೀರಲ್ಲಿ ತುಂಬ ಜನ ಸತ್ತೋಗಿದ್ದಾರೆ. ಆದ್ರೂ ತಲಾಟೆಗಳು ಕೇಳೋದಿಲ್ಲ, ಮಾತು ಕೇಳೋಲ್ಲ ಈ ಟೂರಿಸ್ಟ್ಗಳು. ವಿಚಿತ್ರವಾದ ನೋಡಿ, ಅಲ್ಲೆಲ್ಲ ಹೋಗ್ತವ್ರೆ ನೀರಿಗೆ. ಅಯ್ಯ ನೋಡಿ, ಈ ಥರ ಮಕ್ಕಳ ಇವರು ದೊಡ್ಡ ಬೇಕಪ್ಪ. ಅದೆಂಥದ ಕೂಪಲ್ಸ, ಅದೇನದ ಕಪಲ್ಸ, ಏನದು ಹೆಸರು ಅಂತಿದೆಯಲ್ಲ, ಕಪಲ್ಸ್. ನೋಡಿ, ಕಪಲ್ಸ್ಗಳು ಕಣಪ್ಪ, ಕಪಲ್ಸ್ ಅಂತ. ಅದೇನು ಕಪಲ್ಸು ಕಪಿಗಳು ಒಂದು ಅರ್ಥ ಆಗಲ್ಲ, ಅವು ಕೇಳೋಕ್ಕೂ ಆಗಲ್ಲ. ತಲಾಟೆಗಳು ಏನೂ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ನೋಡಿ, ಸ್ವಲ್ಪ ತರ ನೀರಿಗೆ ಆರ್ತಾರೆ ಯಾರು ಒಬ್ಬರು, ಹಾಗೆ ಒಬ್ಬೊಬ್ಬರು ಒತ್ಕೊಂಡು ಕೊಚ್ಕೊಂಡು ಹಾಳಾಗಿ ಹೋಯ್ತಾರೆ. ಏನು ಮಾಡೋಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ. ಏನು ಈ ವಿಡಿಯೋ ಮೂಲಕ ಒಂದು ಸಲಹೆ ಕೊಡ್ಬೋದು, ದಯವಿಟ್ಟು ಹೋಗಬೇಡಿ ಅಂತ. ಹೋಗಬೇಡಿ ಕಪ್ಪ, ಹಂಗೆ ನೀರಲ್ಲಿ ತುಂಬ ಅಪಾಯ. ನೀರು ವೆರಿ ಡೇಂಜರಸ್. ಅದೆಷ್ಟು ನೋಡೋಕ್ಕೆ ಚೆನ್ನಾಗಿದ್ದು ಅಷ್ಟೇ ಅಪಾಯ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದೇನದು ಹಾರಿಬಿಡ್ತಲ್ಲ, ಅದು ಯಾವ್ದ್ರ ಮೇಲೆ ಹರಿಸ್ತೋ ಮೇಲೆ, ಅದೇನೋ ಹಾರೇ ಬಿಡ್ತು. ತುಂಗಾ ನದಿ ಅಂತಿಂತೂ ಜೊತೆಲೇ ಬತ್ತು, ಕೊನೆಗೆ ಒಂದು ದರ್ಶನ ಕೊಡ್ತು. ಸೊ ಈ ರೀತಿ ಅದೇನೋ ಕಪಲ್ಸು ಅದೇನೋ ಅಂತಾರಲ್ಲ ಅವರು, ಬರೋಕ್ಕೆ ಹೋಗಬೇಡಿ, ಆ ಥರ ಎಲ್ಲ ಹೋಗಬೇಡಿ. ಅಯ್ಯೋ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಓ, ಕುಳ್ಳಸು ಎಮ್ಮೆ ಈಗ ಟಚಪ್ ಮಾಡೋದು ಈಗ. ಓಹೋ, ಯಾಂಗೋ. ನೋಡ್ರಿ, ಅಲ್ಲಿ ಆ ಅಮ್ಮನ ದರ್ಶನ ನೋಡ್ರಿ, ಕಾಣಿಸ್ತಾ ಇದೆಯಾ? ಆ ಅಮ್ಮನ್ನ ಎಷ್ಟೋ ಜನ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಈಗ, ಫೋಟೋ ಹಾಕೊಳ್ಳೋದು ದೃಷ್ಟಿ ಆಗದಿರಲಿ ಅಂದ್ಬಿಟ್ಟು. ಸೊ ಆ ಅಮ್ಮನಿಂದನೇ ದೃಷ್ಟಿ ಆಗುತ್ತೆ ನಿಮ್ಮ ಮನೆಗಳಿಗೆ. ಸೊ ನಾನು ಈ ರೀತಿ ಹೇಳ್ತಾ ಇದ್ದೀನಿ, ಯಾಕಂದರೆ ಆ ಅಮ್ಮನ ನೋಡ್ತಾರೆ, ಆಮೇಲೆ ನಿಮ್ಮ ಮನೆಗಳು ನೋಡ್ತಾರೆ. ಕುವೆಂಪು ಅವರ ಹುಟ್ಟೂರು ಕುಪ್ಪಳ್ಳಿ ಸುತ್ತಮುತ್ತಲಿನ ಊರಿನ ದರ್ಶನ ಈ ರೀತಿ ಸಿಗ್ತೈತೆ. ಮರಗಳು ನೋಡಿ ಹೆಂಗಿದೆ ಎತ್ತಿತ್ರಕ್ಕೆ. ನೈಸ್. ಇನ್ನು ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡ್ತೀನಿ. ಸೊ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡಿ ಅಲ್ಲಿಗೆ ಹೋಗ್ತೀನಿ. ಎಲ್ಲಪ್ಪ ಮಹಿಷಿ ಅದೇನೇನು ಹಾಕ್ತಾರಲ್ಲ. ಒಟ್ಟು ಈ ಕಡೆ ಮಾತ್ರ ಮನೆಗಳು ಮಾತ್ರ ಬ್ಯೂಟಿಫುಲ್ ಆಗಿದೆ. ಮನೆಗಳು ನೋಡೋದೇ ಒಂದು ಚಂದ ನನಗೆ. ನೀವೇನಾದ್ರು ತಿಳ್ಕೊಳ್ಳಿ, ಮನೆಗಳು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಮನೆಗಳು ಅಷ್ಟು ಸುಂದರವಾಗಿದೆ. ಎದ್ದೂರು ನೋಡಿ ಮನೆ, ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಮನೆಗಳಿದೆ. ಓ 18 ಕಿಲೋಮೀಟರ್ ಅದಲ್ಲ ಇನ್ನೂ. ಅಯ್ಯೋ ಶಿವ,
ಈ ಭಾಗ ಮನೆಗಳು ನೋಡೋದೇ ಒಂದು ಚೆಂದ ಗುರು. ತುಂಬ ಚೆನ್ನಾಗೈತೆ ಮನೆಗಳು ನೋಡಿ, ಎಷ್ಟು ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ವಾ, ಈ ಬಿಲ್ಡಿಂಗು ನೋಡಿ ಇಲ್ಲೂ ಹಾಕೋರೆ ಒಮ್ಮನ. ಈ ಬಿಲ್ಡಿಂಗ್ ಮೇಲೆ ನಂಗೆ ಜ್ಞಾನ ಇರಲಿಲ್ಲ. ಆ ಒಮ್ಮನ ನೋಡಿದ ತಕ್ಷಣ ಈ ಬಿಲ್ಡಿಂಗ್ ನೋಡಂಗಾಯ್ತು. ಹಾ ಏನ್ರಿ ಇದು ಮನೆ? ಕುವೆಂಪು ಅವರ ಊರಿಗೆ ಹೋಗ್ಬೇಕಾದ್ರೆ ಈ ಥರ ಮನೆಗಳ ದರ್ಶನ ಆಗುತ್ತೆ ಬಂಧುಗಳೇ. ಚೆನ್ನಾಗಿದೆ ಮನೆಗಳು, ಒಂದಕ್ಕಿಂತ ಟಾಪ್ ಒನ್ ಆಗಿದೆ. ಕುಪ್ಪಳ್ಳಿ ಹೋಗ್ತಾ ಇದ್ದೀನಿ. ನೋಡಿ ಇದು ಯಾವುದೋ ದ್ವಾರ ಅಂತಕ್ಕಂಥ ಸ್ಥಳ ಇದು. ನೋಡ್ರಿ ಹೆಂಗೈತೆ, ಯಾವುದೋ ದ್ವಾರ. ಏನು ದ್ವಾರ? ಗಡಿಕಲ್ಲು, ಬಲ್ಕೋರೆ ಗಡಿಕಲ್ಲು. ಕುಪ್ಪಳ್ಳಿ ಕುವೆಂಪು ಅವರ ನಿವಾಸಕ್ಕೆ ಓಡ್ತಾ ಇದ್ದೀವಿ. ಅಪ್ಪ ನಾನಿನ್ನು ಮನ್ಸನ್ನ ಕತ್ತಿಯ ಒಂದು ಗೊತ್ತಿಲ್ಲ, ಸಾಕಾಗೋಯ್ತಪ್ಪ ಸ್ವಾಮಿ. ಇದು ಯಾವುದಿದು? ದೇವಂಗಿ ಹಾಲ್ಮನೆ ತೀರ್ಥಹಳ್ಳಿ. ಸೊ ಇದು ನೋಡ್ರಿ, ನಾಲ್ವಡಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ ಅಂತೆ. ಅಪ್ಪ ಸ್ವಾಮಿ ಗಣಪ, ಸ್ವಲ್ಪ ಬೇಗ ಹೋಗಿ ಸೇರೋ ಥರ ಒಳ್ಳೇದು ಮಾಡಪ್ಪ. ನೋಡಿ ಕುಪ್ಪಳಿಗೆ ಹೋಗೋ ರೋಡಿದು. ಸಾಕಾಗೋಯ್ತು ಗುರುವೆ, ಸುಸ್ತಾಗಿ ಬೆಂಡಾಗ್ಬಿಟ್ಟಿನಿ ಹಂಗೆ. ಎಲ್ಲಿಂದ ಬಂದೆ ಅಪ್ಪ ಈಗ? ಕೆಮ್ಮಣ್ಣಗುಂಡಿ ಅಲ್ಲಿಂದ ಬಳಸ್ಕೊಂಡು ಸುತ್ಕೊಂಡು ಅಯ್ಯೋ ಅದು ಯಾವುದೋ ಅದೆಂಥದ್ದು ಊರು, ಅಲ್ಲಿ ಆಲ್ಟಿದೆ. ಕೆಮ್ಮಣ್ಣಗುಂಡಿ ಹತ್ರ ಇದ್ದೆ ಅಲ್ಲೊಂದು ಊರಲ್ಲಿ. ಅಲ್ಲಿಂದ ಭದ್ರಾ ಡ್ಯಾಮ್ ನೋಡಿಕೊಂಡು ಇವಾಗ ನಾನು ಕುಪ್ಪಳ್ಳಿ. ಅಯ್ಯೋ, ಈ ಕುವೆಂಪು ಅವ್ರ ಮನೆ ಬರಬೇಕಂದ್ರೆ ಎಷ್ಟು ಲೇಟ್ ಆಯ್ತದೆ ಗುರು. ಯಾಕೆ ಇಷ್ಟು ಲೇಟ್ ಆಯ್ತದೆ ಅಂತ ನನಗೆ ಅರ್ಥವಾಯ್ತಿಲ್ಲ. ಹತ್ತಿರದಲ್ಲೇ ಅದೇ 20 ಕಿಲೋಮೀಟ್ರ್ ಹತ್ತತ್ರ ಅಂದಾಗಲೇ ತುಂಬ ದೂರ ಅನಿಸ್ತದೆ. ಅದೇನಂತ ಇಲ್ಲ ಕಿಲೋಮೀಟ್ರಲ್ಲಿ ಏನಾರು ತಪ್ಪಿಗೆ ಬರೆದ್ಬಿಟ್ರೆ ಏನೋ ಕಾಣಿ. ಸುಮ್ಮನೆ ಹೋಯ್ತಾನೆ ಅವನ ಹತ್ತಕ್ಕೆ ಕತ್ಲೆ ಆಯ್ತಾ ಬತ್ತು. ಶೃಂಗೇರಿ ಬರೀ 63 ಕಿಲೋಮೀಟ್ರ್ ಇತ್ತು ಅಲ್ಲಿ. ಈಗ ಎಷ್ಟಿದೆ ಅಂತಲೇ ಗೊತ್ತಾಯ್ತಿಲ್ಲ, ಒಂದು ಅರ್ಥ ಆಯ್ತಿಲ್ಲ. ಕುವೆಂಪು ಅವರ ಊರು ಹುಡ್ಕೊಂಡು ಹೋಗೋದ್ರೊಳಗೆ ನನಗೆ ಸಾಕಾಗೋಯ್ತು. ಆದ್ರೂ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಹೆಗ್ಗಳಿಕೆಯ ಮೇರೆಗೆ ನಾನು ಅವ್ರ ಊರು ನೋಡಲೇಬೇಕು, ಅವರ ವಾಸಸ್ಥಳ ನೋಡಲೇಬೇಕು. ಸೊ ಅಲ್ಲಿ ಒಂದು ವಿಡಿಯೋ ದೃಶ್ಯಗಳನ್ನು ಎಲ್ಲರಿಗೂ ಅರ್ಪಣೆ ಮಾಡಬೇಕು, ಇದು ನನ್ನ ಥಾಟ್. ಹೋಗ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಇದು ಯಾವುದು? ಇದೊಂದು ಯರಂಬಾಪುರಕ್ಕೆ ಬಂದಿದ್ದೀನಿ. ಗಡಿಕಲ್ಲು 6 ಕಿಲೋಮೀಟ್ರು, ಕುಪ್ಪಳ್ಳಿ ಒಂದು 7-8 ಕಿಲೋಮೀಟ್ರ್ ಇರಬೇಕು. ರಬ್ಬರ್ ಮರ ಕಂಡ್ರಿ ಇದು, ರಬ್ಬರ್ ಪ್ಲ್ಯಾಂಟ್. ಏನು ಬೆಲೆ ಅದೇ ಗೊತ್ತಾ ಇದಕ್ಕೆ? ಅಬ್ಬಬ್ಬಬ್ಬ. ಅದರ ಹಾಲಿಂದ ಏನೆಲ್ಲ ಮಾಡ್ತಾರೆ, ಮರದ ಹಾಲಿಂದ. ನೋಡ್ಕೊಳ್ಳಿ, ನೋಡಿ ರಬ್ಬರ್ ಪ್ಲ್ಯಾಂಟ್ ಇದು. ಏನೆಲ್ಲ ಮಾಡ್ತಾರೆ ಗುರು, ಮರದ ಹಾಲದು. ಇಲ್ಲೆಲ್ಲ ನೋಡಿ ಹೇಗಿದೆ, ಕೈಲಾಸ. ಈ ಕುಪ್ಪಳ್ಳಿ ಶಿವಮೊಗ್ಗ ಜಿಲ್ಲೆ ಕಣ, ಶಿವಮೊಗ್ಗ ಜಿಲ್ಲೆ. ಕುಪ್ಪಳ್ಳಿ ಶಿವಮೊಗ್ಗ ಜಿಲ್ಲೆಗೆ ಸೇರುತ್ತೆ ಅಂತ ನಾನು. ಶಿವಮೊಗ್ಗನ ಚಿಕ್ಕಮಗಳೂರು ತುಂಬ ಕನ್ಫ್ಯೂಸ್ ಆಗುತ್ತೆ. ಅಯ್ಯಯ್ಯೋ, ಗುಡ್ಡೆ ಕುಸಿತ. ಹೇಗಿದೆ ವ್ಯೂ? ವಾಟ್ ಅ ಬ್ಯೂಟಿಫುಲ್ ವ್ಯೂ. ಒಳ್ಳೆ ಮುಳ್ಳಯ್ಯನಗಿರಿ ಸುತ್ತಂಗೆ ಆಯ್ತದೆ. ಮತ್ತು
ರೋಡ್ ನೋಡಿದ್ರೆ ಚಿನ್ನ ಚಿನ್ನ. ನಮ್ಮ ಮಹದೇಶ್ವರಂ ಬೆಟ್ಟ ರೋಡು ಹಿಂಗೆ ಆಗ್ಬಿಟ್ರೆ ಆಹಾ ಏನು ಸಂತೋಷ. ಅಂದರೆ ಈಗ ಪರವಾಗಿಲ್ಲ, ಮೊದಲು ಇನ್ನೂ ಕಿತ್ತಿಗೆ ಕೆರೆ ಹಿಡ್ದೋಗಿತ್ತು, ಈಗ ಪರವಾಗಿಲ್ಲ ರೋಡು. ಈಗ ನಮ್ಮ ಶಾಸಕರು ಮಂಜುನಾಥ್ ಅವರು ಸದ್ಯ ಡಾಂಬರೀಕರಣ ಮಾಡಿಸ್ಬಿಟ್ಟಿದ್ದಾರೆ. ಮೊದಲು ರೋಡೆಲ್ಲ ಹದಗೆಟ್ಟು ಎಕ್ಕುಟ್ಟೋಗಿತ್ತು. ಓಕೆ, ಹತ್ತತ್ರ ಬಂದೆ, ದಯವಿಟ್ಟು ನಿರೀಕ್ಷಿಸಿ. ಅದ ಕಸ ಎಸೆಯಬೇಡಿ. ಓ, ಕಸ ಎಸೆಯಬೇಡಿ. ಓಕೆ, ಹಾಂ ಹಾಂ ಹಾಂ, ನೋಡ್ರಿ ಕೈಲಾಸ ಇದೇ ಕಣ್ರಿ. ಕೈಲಾಸ ಅಂದರೆ ನೋಡ್ಕೊಳ್ಳಿ. ವಾ, ಇದಕ್ಕೊಂದು ಬಡಿಗೆ ಕಟ್ಬಿಟ್ಟಾರ. ಅಯ್ಯಯ್ಯ, ಓ ಹೆಂಗದ ಕುಳ್ಳಸು ನೋಡಿ, ಕುಳ್ಳಸು. ಓ, ಇಲ್ಲೆಲ್ಲ ಹಸುಗಳು ಕೂಳೆ ಮಾಡಿದ್ರೆ ಅವಕ್ಕೆ ಒಂದು ಬಡಿಗೆ ಕಟ್ಬಿಡ್ತಾರೆ. ಮೂಗುದಾರ ಕಟ್ಟಲ್ವ ಇಲ್ಲಿ? ಮೂಗುದಾರ ನಮ್ಮಲ್ಲೆಲ್ಲ ಮೂಗುದಾರ ಕಟ್ಬಿಡ್ತಾರೆ. ನಮ್ಮಲ್ಲಿ ಹಸುಗಳನ್ನ ಯಾವ ಥರ ಪಳಗಿಸ್ತಾರೆ ಅಂದರೆ, ಮೂಗುದಾರ ಕಟ್ಬಿಟ್ಟು ಸುಮ್ಮನೆ ಹಂಗೆ ದಾರ ಹಿಡ್ಕೊಂಡ್ರೆ ಸಾಕು, ಅದು ಎತ್ತಗೊಳ್ಳಾಡಲ್ಲ, ಗಾಪು ನಿಂತ್ಕೊತದೆ. ಆ ಮೂಗು ನೋವು ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಎತ್ತಗೊಳ್ಳಾಡಲ್ಲ, ಸುಮ್ಮನೆ ನಿಂತ್ಕೊತದೆ. ಇದು ಕರ್ಕಿ ಬೈಲು, ಅದು ಯಾವುದೋ ಕರ್ಕಿ ಬೈಲು ಅಂತ ಇದೆ ಅಂತ ಕಣ. ಇಲ್ಲಿ ಅದೆಂಥದ್ದು ಕಲ್ಲು ಅಂತ ಇದೆ, ಯಾವ ಕಲ್ಲು ಅಂತ ಗೊತ್ತಿಲ್ಲ, ನೋಡೇ ಬಿಡೋಂಗ್ರಿ. ಕುಪ್ಪಳ್ಳಿ ಇನ್ನು 3 ಕಿಲೋಮೀಟ್ರ್ ಇಲ್ಲಿಂದ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ. ಕುಪ್ಪಳ್ಳಿ ಓನ್ಲಿ 3 ಕಿಲೋಮೀಟ್ರ್. ಇದು ಯಾವುದೋ ಕಲ್ಲು ಅಂತ ಊರು ಇದು, ತಡ್ರಿ, ಅದೆಂಥ ಕಲ್ಲು ಇದು? ಮನೆ ನೋಡ್ರಿ, ಮನೆಗಳು, ಅಬ್ಬ ಬ್ಯೂಟಿಫುಲ್ ಮನೆಗಳು. ಈ ಮನೆಗಳು ನೋಡೋದೇ ಒಂದು ಆನಂದ ಆಗುತ್ತೆ. ಇಲ್ಲಿ ಎಷ್ಟು ಚೆಂದ ಉಂಟು ಮನೆ. ಹಾಂ, ಸೂಪರ್. ಗಡಿಕಲ್ಲು, ಹಾಂ ನೋಡಿ, ಗಡಿಕಲ್ಲು ಅಂತಕ್ಕಂಥ ಸ್ಥಳ ಇದು. ಎಲ್ಲೋಗ್ಬೇಕಾ ಕುಪ್ಪಳ್ಳಿ? ಎಡಕ್ಕೆ ಬಲ್ಕ? ಎಡಕ್ಕೆ ಇಲ್ಲ, ಹಾಂ 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 ಹಾಂ, ಸರಿ. ಆಂಜನೇಯ ಸ್ವಾಮಿ ದೇವಸ್ಥಾನ, ಗಡಿಕಲ್ಲು. ರೈಟ್ಗಾ? ಇಲ್ಲೇನೋ ಬೋರ್ಡ್ ಹಾಕಿದಾರೆ ನೋಡು, ರಾಷ್ಟ್ರಕವಿ ಕುವೆಂಪುರವರ ಕುಪ್ಪಳ್ಳಿ 1 ಕಿಲೋಮೀಟ್ರು. ಇಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಕವಿಶೈಲ, ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಪಳ್ಳಿ 1 ಕಿಲೋಮೀಟ್ರ್ ಹೋಗ್ಬೇಕಿಲ್ಲಿ. ಓಹೋ, 2 ರೋಡಲ್ಲಿ ಹಾಕ್ಬಿಟ್ಟಾರೆ. ಹಾಂ, ಸೂಪರ್. ಯಾರೊಬ್ಬರು ಟೂರಿಸ್ಟು ಹೋಗಿದ್ದು ಬರ್ತಾವ್ರೆ. ಈಗ ನಾನು ಹೋಗ್ತಾಯಿದ್ದೀನಿ. ಕುಪ್ಪಳ್ಳಿ ಕುವೆಂಪುರವರ ಜನ್ಮಸ್ಥಳ. ಸೊ ಅವರ ಒಂದು ನಿವಾಸ, ಅವರ ಆಡಿ ಬೆಳೆದಂತಹ ನಿವಾಸಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಬಂಧುಗಳೇ. ಸೊ ಕೂಡಲೇ ಒಂದು ಮೆಚ್ಚುಗೆ ಬಂದುಬಿಡಲಿ. ಅಬ್ಬಬ್ಬಬ್ಬ, ಏನು ಸಖತ್ತಾಗಿದೆ ಗುರು ಇಲ್ಲಿ. ಹಾಂ ನೋಡಿ, ರೋಡು, ಈ ಕ್ಲೈಮೇಟು, ಈ ಒಂದು ವನ ಹಸಿರಿ, ಆಹಾ, ಅದ್ಭುತ ಅದ್ಭುತ. ಹೇಗಿದೆ ನೋಡಿ ವ್ಯೂ.
ಕುಪ್ಪಳ್ಳಿ 1 ಕಿಲೋಮೀಟ್ರ್ ಇದೆ. ರಾಷ್ಟ್ರಕವಿ ಕುವೆಂಪುರವರ ನಿವಾಸ. ಕುವೆಂಪು ಸ್ಮಾರಕ ಜೈವಿಕ ಧಾಮದ ಹಾಂ ಕವಿ ಶೈಲಕ್ಕೆ ಓ ಸ್ಮಾರಕ ಗುರಿದು. ಕವಿ ಮನೆಗೆ ದಾರಿ ಇದೇನಿದು? ಇಳುಗ ನೋಡೋಣ ಸೈ. ಕವಿ ಮನೆಗೆ ದಾರಿ. ಓ ಇಲ್ಲೆಲ್ಲ ಸ್ಮಾರಕ ಇದೆ. ಸುಸ್ತಾಗೋಯ್ತಪ್ಪ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊತೀನಿ. ಫಸ್ಟ್ ಅಲ್ಲಿ ಹೋಯ್ತು ಬಂದ್ಬಿಡೋಣ. ಬಾ ಮನೆ ನೋಡ್ಕೊಂಡು ಬಂದ್ಬಿಡೋಣ. ಬರೋದು ಬಂದಿದ್ದೀವಿ ಇಲ್ಲಿ ಗಂಟ. ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಹೋಗೋಣ ಆಮೇಲೆ. ನೋಡಿ, ನಾನು ಅಲ್ಲಿಂದ ಬಂದು ಇಲ್ಲಿ ವಿಡಿಯೋ ತೋರಿಸ್ತೀನಿ. ಸೊ ಇಲ್ಲಿ ಸ್ಮಾರಕ ಇದೆ. ಓ ಇಲ್ಲೆಲ್ಲ ಇದ್ದಾರಲ್ಲ ಗುರು. ಇನ್ನೂ ಸ್ಟ್ರೈಟ್ ಕವಿ ಮನೆ ಇದೇನಿದಿಲ್ಲಿ? ತಪೋನಂದನ. ಹಾಂ ತಪೋನಂದನ. ಏನು ಟೂರಿಸ್ಟು ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆಹಾ ಏನು ಕೂಲಾಗಿದೆ ಗುರು ಇಲ್ಲಿ. ತಣ್ಣನೆ ಗಾಳಿ ಬೀಸ್ತೈತೆ ಇಲ್ಲಿ. ಸೂಪರ್. ಅಂತೂ ಕುಪ್ಪಳ್ಳಿಗೆ ಬಂದೇ ಬಿಟ್ಟೆ. ಕವಿಯವರ ಮನೆ ಕುಪ್ಪಳ್ಳಿ. ಓ ಇದೇ ಕಣ. ಸೂಪರ್. ಓಹೋ ಕವಿ ಶೈಲಕ್ಕೆ ಕಾಲು ದಾರಿ. ಗಾಡಿಯಲ್ಲಿ ನಿಲ್ಸೋಣ. ನೋಡಿ ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ ಹೌಸು. ಸೂಪರ್ ಅದ್ಭುತವಾಗಿದೆ ಮನೆ. ಅಲ್ಲಿ ಹಾಕ್ಬಿಡೋಣ. ಹಾಂ ಓಕೆ, ಇಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗ್ತೀವಿ. ಅಯ್ಯಪ್ಪ, ನನ್ನೇ ನೋಡ್ತದೆ ನಾಯಿಗೆ ನಮ್ಗೆ ಆಗಿ ಬರಲ್ಲ ಮೊದಲೇ. ಬಾಯ್ಲಿ ಸ್ವಲ್ಪ ನೀರು ಹಿಡ್ಕೊಳ್ಳಿ.